ಹೋಗಿ ನಾವು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ಬಿಡ್ತೀವಿ, ಪಾಕಿಸ್ತಾನದವರೆಲ್ಲ ವೀಸಾನ ರದ್ದು ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಏನು ಇವತ್ತು ಇವ್ರು ಮಾಡ್ತಾ ಇರೋದು ಇಲ್ಲಿವರೆಗೂ ಮೋಸನೇ ಮಾಡಿದ್ರು. ಈ ಸರ್ಕಾರ ಬಂದ ಮೇಲೆ, ಮೋದಿ ಸರ್ಕಾರ ಬಂದ ಮೇಲೆ ಜನರಿಗೆ ಮೋಸ ಮಾಡುವಂತ ಕೆಲಸ, ಜನರಿಗೆ ಸುಳ್ಳು ಹೇಳುವಂತ ಕೆಲಸನ ಮಾಡಿದ್ರು. ಇವತ್ತು ಸಹ ನಮ್ಮ ಏನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ, ಏನು ಸರ್ವ ಪಕ್ಷಗಳ ಸಭೆಯಲ್ಲಿ ಪ್ರಧಾನಮಂತ್ರಿ ಭಾಗವಹಿಸಲೇ ಇಲ್ಲ. ರಾಜನಾಥ್ ಸಿಂಗ್ ಅವರು ಭಾಗವಹಿಸಿದ್ರು. ಇವರಿಗೆ ಬಿಹಾರದಲ್ಲಿ ಚುನಾವಣಾ ಸಭೆಯಲ್ಲಿ ಮಾಡಕ್ ಹೋಗಿದ್ದಾರೆ ಪ್ರಧಾನಮಂತ್ರಿಗಳು. ಇವರಿಗೆ ಜನ ಮುಖ್ಯ ಅಲ್ಲ, ದೇಶ ಮುಖ್ಯ ಅಲ್ಲ, ಜನರ ಬಗ್ಗೆ ಯೋಚನೆ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇವರಿಗೆ ಅಧಿಕಾರದ ಹಪಾಪಿ, ಒಟ್ಟು ಅಧಿಕಾರದಲ್ಲಿ ಇರ್ಬೇಕು. ಯಾವ ಜನ ಸತ್ರು ಪರವಾಗಿಲ್ಲ, ಯಾವ ಧರ್ಮದವರು ಸತ್ರು ಪರವಾಗಿಲ್ಲ. ಈಗ ಹೋಗಿ ನಾವು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ಬಿಡ್ತೀವಿ, ಪಾಕಿಸ್ತಾನದವರೆಲ್ಲ ವೀಸಾನ ರದ್ದು ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಏನು ಇವತ್ತು ಇವ್ರು ಮಾಡ್ತಾ ಇರೋದು ಇಲ್ಲಿವರೆಗೂ ಮೋಸನೇ ಮಾಡಿದ್ರು. ಈ ಸರ್ಕಾರ ಬಂದ ಮೇಲೆ, ಮೋದಿ ಸರ್ಕಾರ ಬಂದ ಮೇಲೆ ಜನರಿಗೆ ಮೋಸ ಮಾಡುವಂತ ಕೆಲಸ, ಜನರಿಗೆ ಸುಳ್ಳು ಹೇಳುವಂತ ಕೆಲಸನ ಮಾಡಿದ್ರು. ಇವತ್ತು ಸಹ ನಮ್ಮ ಏನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ, ಏನು ಸರ್ವ ಪಕ್ಷಗಳ ಸಭೆಯಲ್ಲಿ ಪ್ರಧಾನಮಂತ್ರಿ ಭಾಗವಹಿಸಲೇ ಇಲ್ಲ. ರಾಜನಾಥ್ ಸಿಂಗ್ ಅವರು ಭಾಗವಹಿಸಿದ್ರು. ಇವರಿಗೆ ಬಿಹಾರದಲ್ಲಿ ಚುನಾವಣಾ ಸಭೆಯಲ್ಲಿ ಮಾಡಕ್ ಹೋಗಿದ್ದಾರೆ ಪ್ರಧಾನಮಂತ್ರಿಗಳು. ಇವರಿಗೆ ಜನ ಮುಖ್ಯ ಅಲ್ಲ, ದೇಶ ಮುಖ್ಯ ಅಲ್ಲ, ಜನರ ಬಗ್ಗೆ ಯೋಚನೆ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇವರಿಗೆ ಅಧಿಕಾರದ ಹಪ